ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಕೆಲವರಿಗೆ ಆಸನಗಳು ಮಾಡಬೇಕಂದ್ರೆ ಮಸಲ್ಸ್ ಟೈಟ್ ಇರುತ್ತೆ, ಬೆಂಡ್ ಆಗೋದಿಲ್ಲ ಬಿಗಿನರ್ಸ್ಗೆ, ಮತ್ತು ದಪ್ಪ ಇರೋರ್ಗು ಕಷ್ಟ ಆಗುತ್ತೆ. ಅಂಥವರು ಹೇಗೆ ಮಾಡೋದು ಕೆಲವು ಸುಲಭವಾಗಿ ಅಂತ ಇವತ್ತು ತೋರಿಸ್ತೀನಿ ನೋಡಿ. ಒಂದು ಆಸನನ ಹೇಗೆ ಸುಲಭವಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿ ನೋಡಿ. ಈ ಥರ ಕಾಲು ಇರ್ತಲ್ಲ, ಹಿಂಗೆ ದೂರ ಇಟ್ಕೋಬೇಕು. ಹೀಗೆ ಈ ಥರ ದೂರ ಇಟ್ಕೊಂಡು ಕೂತ್ಕೊಂಡು ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ದೂರ ಇಟ್ಕೊಳ್ಳಿ. ಬಿಗಿನರ್ಸ್ಗೆ ಕಷ್ಟ ಆಗುತ್ತೆ ಜಾಸ್ತಿ ದೂರ ಮಾಡೋದಕ್ಕೆ. ನಾನು ಮೀಡಿಯಮ್ಮಾಗಿ ಇಷ್ಟು ಇಟ್ಕೊಂಡಿದ್ದೀನಿ, ಇನ್ನೂ ದೂರ ಮಾಡ್ಕೋಬೋದು. ಈಗ ನೋಡಿ ಇಷ್ಟೇ ಮಾಡಿ. ಕೆಲವರಿಗೆ ದಪ್ಪ ಇರುತ್ತೆ, ಮಸಲ್ಸ್ ಟೈಟ್ ಇರುತ್ತೆ ನೋಡಿ, ಇಷ್ಟೇ ಮಾಡ್ಕೊಳ್ಳಿ. ಹೀಗೆ ಮಾಡಿ. ಈ ಥರ ಮಾಡೋದ್ರಿಂದ ಇಲ್ಲೂ ಚೆನ್ನಾಗಿ ಸ್ಟ್ರೆಚಿಂಗ್ ಸಿಗುತ್ತೆ ನಿಮಗೆ. ಮಸಲ್ ಸ್ವಲ್ಪ ಫ್ರೀ ಆಗಬೇಕು. ಆಮೇಲೆ ನಂತರ ನೋಡಿ ಇಲ್ಲಿಂದ ಇಲ್ಲಿ ತನಕ ತೊಗೊಳ್ಳಿ. ಹೀಗೆ ಒಂದು 10 ಟೈಮ್ಸ್ ಮಾಡ್ಕೊಳ್ಳಿ. ಡೈಲಿ ಸ್ವಲ್ಪ ಅಭ್ಯಾಸ ಮಾಡ್ತಿದ್ರೆ ಕೈ ಮಡಿಸೋದಕ್ಕೆ ಟ್ರೈ ಮಾಡಿ. ಆಗ ನಿಮಗೆ ಇಲ್ಲಿ ಸ್ಟ್ರೆಚಿಂಗ್ ಜಾಸ್ತಿ ಸಿಗುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ನೋಡಿ ಇಲ್ಲಿವರೆಗೂ ಹೋಗಲಿ ಕೈ. ಹೀಗೆ ಒಂದು ಕೈಲಿ ಸಪೋರ್ಟ್ ತೊಗೊಳ್ಳಿ. ಇಲ್ಲಿ ಕೈ ಇಟ್ಟಾಗ ಏನಾಗುತ್ತೆ ನಿಮಗೆ ಜಾಸ್ತಿ ಟ್ವಿಸ್ಟಿಂಗು ಸಿಗುತ್ತೆ, ಮತ್ತು ಮಸಲ್ಸು ರಿಲ್ಯಾಕ್ಸ್ ಆಗಿ ಫ್ರೀ ಆಗಿರುತ್ತಲ್ಲ, ಮಾಡೋದಕ್ಕೆ ಈಸಿ ಆಗುತ್ತೆ. ಇದು ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿವರೆಗೂ ಕೈಗಳನ್ನು ಸ್ಟ್ರೆಚ್ ಮಾಡಿ. ಹೀಗೆ ನೋಡಿ ಇಲ್ಲಿ ತನಕನೂ ತೊಗೊಳ್ಳಿ. ನಿಮ್ಗೆ ಎಷ್ಟಾಗುತ್ತೆ ಬಿಗಿನಿಂಗ್ ಇಷ್ಟೇ ತೊಗೊಳ್ಳಿ. ನೋಡಿ ಇಷ್ಟಾಗುತ್ತಾ ಇಷ್ಟೇ ತೊಗೊಳ್ಳಿ. ಹೀಗೆ ಆದರೆ ಪ್ರಾಕ್ಟೀಸ್ ಮಾಡ್ತಾ ನೋಡಿ ಇಲ್ಲಿವರೆಗೂ ತೊಗೊಳಕ್ಕೆ ಟ್ರೈ ಮಾಡಿ. ಅವಾಗ ಹಿಪ್ ಮಸಲ್ಸಿಂದನೂ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ನೋಡಿ. ಫ್ಯಾಟು ಕರಗುತ್ತೆ, ಸೊಂಟು ಸುತ್ತ ಇರೋ ಮಸಲ್ಸ್ ಚೆನ್ನಾಗಿ ಟೋನ್ ಅಪ್ ಆಗುತ್ತೆ, ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ. ಮತ್ತು ತೈಸಲ್ಲಿರೋದು ಕಾಲು ನೇರ ಇಟ್ಕೊಂಡಿರ್ತೀರಲ್ಲ, ಮಂಡಿ ಹಿಂಭಾಗ ಸ್ಟ್ರೆಚ್ ಆಗೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ. ಈ ಮಸಲ್ಸ್ ಎಲ್ಲ ಚೆನ್ನಾಗಿ ಶಕ್ತಿಯುತವಾಗ್ತಾ ಇರುತ್ತೆ. ಇದನ್ನೆಲ್ಲ ಮಾಡ್ತಾರೆ. ಇದನ್ನು ಕಾಫ್ ಮಸಲ್ ಸ್ಟ್ರೆಚ್ ಆಗೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ವೆರಿಕೋಸ್ ವೇನ್ಸ್ ಎಲ್ಲ ಏನು ಬರೋದಿಲ್ಲ. ಮತ್ತು ಸೆಕೆಂಡ್ ಹಾರ್ಟ್ ಅಂತ ಹೇಳ್ತಾರೆ ಕಾಫ್ ಮಸಲ್ಸ್. ಅದರಿಂದ ನಾವು ಕಾಲುಗಳನ್ನು ಯಾವಾಗಲೂ ಆರೋಗ್ಯವಾಗಿ ಇಟ್ಕೋಬೇಕು. ಎಲ್ಲರೂ ಇದನ್ನು ಮಾಡ್ಕೊಳ್ಳಿ. ತುಂಬ ಈಸಿ ಮೆಥಡ್ ನಾನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲೆಲ್ಲ ಲಾಂಗ್ ವೀಡಿಯೋಸ್ ಇದೆ. ಎಲ್ಲರೂ ನೋಡಿ ಅದು ಅನುಕೂಲ ಪಡ್ಕೊಳ್ಳಿ. ನಮಸ್ತೆ.